ಬುಧಾದಿತ್ಯ ಯೋಗದ ಅನುಕೂಲ ಬರ್ತದೆ ಈ ತಿಂಗಳು ಮಿಥುನ ರಾಶಿಯವರಿಗೆ. ಏಕಾದಶದಲ್ಲಿ ಇರ್ತಕ್ಕಂಥದ್ದು ಗುರು ಜನ್ಮಕ್ಕೆ ಬರುವುದು ಕೂಡ ಆಗ್ತದೆ. ಒಂದು ಸಿದ್ಧಿಗೆ ಕಾರಣ ಅಂತಂತ ಗುರು ಜನ್ಮಕ್ಕೆ ಬಂದರೆ ವೇದದಲ್ಲಿ ಇರ್ತಕ್ಕಂಥವನು ನಾನಾ ಬಗೆಯ ಚಿಂತೆ ಪರಿಹಾರ ಆಗ್ತದೆ ಅಂತ. ಸ್ವಲ್ಪ ಒತ್ತಡವೂ ಆಗ್ತದೆ ಕಾರ್ಯಕಲಾಪ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ, ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಗುರು ಜನ್ಮಕ್ಕೆ ಬಂದಾಗ ಮಿಥುನ ರಾಶಿಗೆ ಗುರುವು ಅನುಕೂಲಕರವಾಗಿರ್ತಕ್ಕಂಥದ್ದು. ಏನೋ ಒಂದು ಹೊಸ ಬದಲಾವಣೆ, ಹೊಸ ಚೈತನ್ಯ, ಸಂಬಂಧಗಳು, ಕೆಲವು ಸಮಸ್ಯೆಗಳಿಗೆ ಕೌಟುಂಬಿಕವಾಗಿರ್ತಕ್ಕಂಥದ್ದು, ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಗೆ ಏನಾದರೂ ಒಂದು ಬದಲಾವಣೆ, ಏನಾದರೂ ಒಂದು ದಾರಿ ಆಗ್ತಕ್ಕಂಥ ಸಾಧ್ಯತೆ ಈ ತಿಂಗಳು ಬರೀತೀರಿ. ಬಂಧು ಮಿತ್ರರ ಕೂಟ ಆಗ್ತದೆ, ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ವಿಶೇಷ ಫಲ. ದ್ವಿತೀಯದಲ್ಲಿ ಮಿಥುನ ರಾಶಿಯವರಿಗೆ ಕುಜನ ಸಂಚಾರ ಇರೋದರಿಂದ ಸ್ವಲ್ಪ ಮಾತು ಸಂಬಂಧಗಳಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇರಬೇಕು. ಶ್ರೀನಿವಾಸ ದೇವರ ಅಲಂಕಾರ ಸೇವೆ, ಶ್ರೀನಿವಾಸ ದೇವರಿಗೆ ಪ್ರದಕ್ಷಿಣಾ ನಮಸ್ಕಾರ, ಬುಧವಾರದಂದು ವಿಶೇಷವಾದ ಅಭಿಷೇಕ ಸೇವೆ, ಅವನ ನೈವೇದ್ಯವನ್ನು ಮಾತ್ರ ಅವತ್ತು ಊಟ ಮಾಡ್ತಕ್ಕಂಥದ್ದು, ಸೇವಿಸ್ತಕ್ಕಂಥದ್ದು, ಇದೆಲ್ಲ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಶ್ರೀನಿವಾಸನ ಎಷ್ಟು ಗೋಪಾಲಕೃಷ್ಣನ ಶ್ರೀನಿವಾಸನ ಸೇವೆಯನ್ನು ಎಷ್ಟು ಅವರು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಸಂಪದಾಭಿವೃದ್ಧಿ, ರಕ್ಷೆ, ದೇವತಾ ಮನಸ್ಸು. ಎಲ್ಲ ರಾಶಿಯವರು ಯಾವುದಾದ್ರೂ ಒಂದು ದೇವತಾ ಕೆಲಸವನ್ನು ಮಾಡ್ತಾರೆ. ನಾವು ಒತ್ತಿ ಹೇಳೋದು ಯಾಕೆ ಅಂತಂದರೆ, ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನಾ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತು ಅಂತ. ಭಕ್ತಿಯಿಂದ ಭಗವಂತನನ್ನು, ಭಕ್ತಿಗಾಗಿ ಭಗವಂತನನ್ನು ಉಪಾಸನೆಯನ್ನು ಮಾಡಿ ಅದರಿಂದ ಕರ್ಮ ಸಿದ್ಧಿ ಆಗ್ತದೆ. ಕರ್ಮದಿಂದ ಭಕ್ತಿ ಸಿದ್ಧಿ ಆಗುವುದಿಲ್ಲ. ಭಕ್ತಿ ಅನ್ನೋದು ಒಂದು ಭಾವ, ಕರ್ಮ ಅಲ್ಲ. ಭಕ್ತಿ ಅನ್ನೋದು ಜ್ಞಾನದ ಇನ್ನೊಂದು ಸ್ವರೂಪ. ಭಕ್ತಿಗೂ ಜ್ಞಾನಕ್ಕೂ ಇರತಕ್ಕಂತಹ ವ್ಯತ್ಯಾಸ ಅಷ್ಟು. ಹಾಗಾಗಿ ಭಕ್ತಿಯಿಂದ ಭಗವಂತನನ್ನು ಸೇವೆ ಮಾಡಬೇಕು, ಅದರಿಂದ ಕರ್ಮಸಿದ್ಧಿ ಆಗಬೇಕು ಅಂತಂತ ಶಾಸ್ತ್ರಕಾರರ ಒಮ್ಮತದ ನಿಲುವು. ಹಾಗಾಗಿ ಭಗವಂತನ ಸೇವೆಯನ್ನು ಮಾಡಬೇಕು ನಾನಾ ಪ್ರಕಾರವಾಗಿ, ಅದರ ಮೂಲಕ ಕರ್ಮಸಿದ್ಧಿ ಆಗಲಿ ಅಂತಂತ. ಮುಂದೆ